ಕ್ಷಮಿಸ್ಬಿಡು ಲಕ್ಷ್ಮಿ. ಇಷ್ಟು ವರ್ಷ ನಮ್ಮ ದಾಂಪತ್ಯ ಜೀವನದಲ್ಲಿ ನಾನು ಯಾವ ವಿಷಯನೂ ನಿನ್ನಿಂದ ಮುಚ್ಚಿಟ್ಟಿಲ್ಲ. ಆದರೆ ಈ ಸಲ ತಪ್ಪು ಮಾಡಿಬಿಟ್ಟೆ ಲಕ್ಷ್ಮಿ. ನಾನು ಬೇಕು ಅಂತ ಮಾಡಲಿಲ್ಲ. ನಿನಗೆ ಗೊತ್ತು, ನನಗೆ 2 ವರ್ಷ ಇನ್ನೂ ಸರ್ವಿಸ್ ಇತ್ತು. ಏನೋ ಹೊಸ ಯಂತ್ರಗಳು ಬಂದಿದೆ, ನಿಮಗೆಲ್ಲ ವಯಸ್ಸಾಗಿದೆ, ಕೆಲಸ ಮಾಡೋಕ್ಕೆ ಗೊತ್ತಾಗಲ್ಲ ಅಂತ ಹೇಳಿ ನನ್ನ ಕೆಲಸದಿಂದ ತೆಗೆದುಬಿಟ್ರು. ಈ ವಿಷಯ ನಿನಗೆ ಹೇಳಬೇಕು ಅಂತ ಎಷ್ಟೋ ಸಲ ಪ್ರಯತ್ನ ಮಾಡಿ ಹೇಳಬೇಕು ಅಂದಾಗಲೆಲ್ಲ ನೀನು ಹೇಳ್ತಿದ್ದ ಒಂದು ಮಾತು ನೆನಪಾಗ್ತಾ ಇತ್ತು. ಜಾನದ್ ಮದುವೆ ಆಗಿದೆ, ಭಾವನನ್ ಮದುವೆ ಆಗೋ ತನಕ ನೀವು ದುಡಿಲೇಬೇಕು ಅಂತ ಹೇಳ್ತಾ ಇದ್ದೆ. ಈ ಮಾತು ನೆನಪಾಗಿ ನನಗೆ ಹೇಳಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟರು ಬಾಯೇ ಬರ್ತಾ ಇಲ್ಲ ಲಕ್ಷ್ಮಿ. ಅದಕ್ಕೆ ಅವತ್ತಿಂದ ಇವತ್ತಿನ ತನಕ ನಿನ್ನ ಹತ್ರ ಸುಳ್ಳು ಹೇಳ್ಕೊಂಡೇ ಬಂದೆ. ನೀವಾವತ್ತೇ ಹೇಳಿದ್ದಿದ್ರೆ ಏನೂ ಆಗ್ತಿರ್ಲಿಲ್ಲ ರೀ. ಸತ್ಯನೇ ದೇವ್ರು ಅಂತ ಅನ್ಕೊಂಡಿರೋರು ನೀವು, ಆದ್ರೆ ಸತ್ಯನೇ ಮುಚ್ಚಿಡುವಂತ ಪರಿಸ್ಥಿತಿ ಬಂತಲ್ಲ ಲಕ್ಷ್ಮಿ. ನಾನು ಇದೆಲ್ಲ ಮಾಡಿದ್ದು ನಿನಗೋಸ್ಕರ ಲಕ್ಷ್ಮಿ. ನನಗೆ ಕೆಲಸ ಹೋಯ್ತು ಅಂತ ಇದ್ದಕ್ಕಿದ್ದಾಗೆ ನಿನ್ನ ಹತ್ರ ಬಂದು ಹೇಳಿದ್ರೆ ನಿನ್ನ ಮನಸ್ಸಿಗೆ ಎಷ್ಟು ನೋವಾಗ್ತಿತ್ತು ಹೇಳು. ಆಗ ನಾನು ನಿನ್ನ ನೋಡೋಕ್ಕಾಗತ್ತಾ? ನನ್ನ ಕಟ್ಕೊಂಡಾಗಿಂದ ನೀನು ಸಂತೋಷಕ್ಕಿಂತ ದುಃಖ ಅನುಭವಿಸಿದ್ದೇ ಹೆಚ್ಚು. ಅದ್ರ ಮೇಲೆ ಇದನ್ನು ಹೇಳಿ ನಿನಗೆ ಇನ್ನೂ ನೋವು ಕೊಡೋಕೆ ನನಗೆ ಇಷ್ಟ ಆಗಲಿಲ್ಲ ಲಕ್ಷ್ಮಿ. ಆದ್ರೂ ನೀವು ಸತ್ಯ ಹೇಳ್ಬೇಕಿತ್ತು ರೀ. ನನಗೋಸ್ಕರ ನೀವು ನೋವು ಅನುಭವಿಸೋದನ್ನ ನಾನು ನೋಡಕ್ಕಾಗತ್ತಾ? ಅಯ್ಯೋ, ನಾನು ಬಿಡು ಲಕ್ಷ್ಮಿ. ನೋಡು, ನಿನಗೆ ನಾನು ಸಂತೋಷ ಕೊಡೋಕ್ಕಾಗಲಿಲ್ಲ ಅಂದ್ರೂ ದುಃಖ ಕೊಡೋಕೆ ಮನಸ್ಸಾಗಲಿಲ್ಲ. ನಾನೇನಾದರೂ ನನ್ನ ಕೆಲಸ ಹೋಗಿದೆ, ನಾನು ಆಟೋ ಓಡಿಸ್ನಿ ಅಂತ ಹೇಳಿದರೆ ನೀನು ಆಟೋ ಓಡಿಸೋದಕ್ಕೆ ಒಪ್ಕೋತಿದ್ದ ಹೇಳು. ಈ ಕಡೆ ಕೆಲಸನೂ ಇಲ್ಲ, ಈ ಕಡೆ ನಾನು ಆಟೋನೂ ಓಡಿಸ್ಲಿಲ್ಲ ಅಂದರೆ ಮನೆ ಜವಾಬ್ದಾರಿ ಯಾರು ಮಾಡೋದು? ಮನೆ ಖರ್ಚನ್ನು ಯಾರು ತೂಗಿಸ್ತಾರೆ? ಅದಕ್ಕೆ ನಾನು ಆಟೋ ಓಡಿಸೋಕೆ ಶುರು ಮಾಡಿದೆ. ನಿನ್ನ ಹತ್ರ ಇಲ್ಲಿ ತನಕ ಸುಳ್ಳು ಹೇಳ್ಕೊಂಡು ಬಂದೆ. ನಿನ್ನ ಹತ್ರ ಈ ವಿಷಯ ಮುಚ್ಚಿಟ್ಟಿದ್ದಕ್ಕೆ ನಾನು ಕ್ಷಮಿಸ್ಬಿಡು ಲಕ್ಷ್ಮಿ, ಕ್ಷಮಿಸ್ಬಿಡು. ರೀ ರೀ ಇಲ್ಲಿ ನೋಡಿ, ನನ್ನ ನೋಡ್ರಿ. ನಿಮ್ ನೋವು ನನಗೆ ಅರ್ಥ ಆಗ್ತಿದೆ ರೀ. ಇಷ್ಟು ವರ್ಷ ಈ ಮನೆಗೋಸ್ಕರ ದುಡ್ದಿದ್ದೀರಾ, ಎಲ್ರನ್ನೂ ಜವಾಬ್ದಾರಿಯಿಂದ ನಡ್ಕೊಳ್ಳೋ ಹಾಗೆ ಮಾಡಿದ್ದೀರಾ. ಇದಕ್ಕಿಂತ ಇನ್ನೇನ್ ಮಾಡ್ಬೇಕು ಹೇಳಿ? ನೋಡಿ, ನನ್ನ ನೋಡ್ರಿ ಒಂದ್ಸಲ. ನಾಳೆಯಿಂದ ನೀವು ಆಟೋ ಓಡಿಸೋದು ಬೇಡ ರೀ. ಮನೇಲೆ ಆರಾಮಾಗಿರಿ. ಮಕ್ಕಳು ತರ್ತಿರೋ ಸಂಬಳದಲ್ಲೇ ಮನೆ ನಿಭಾಯಿಸೋದ್ರಾಯ್ತು. ಬೇಡ ಲಕ್ಷ್ಮಿ. ನೋಡು, ಮಕ್ಕಳೆಲ್ಲ ಇವಾಗಿನ್ನೂ ಸೆಟ್ಲ್ ಆಗ್ತಾ ಇದ್ದಾರೆ. ಭಾವನಂದು ಮದುವೆ ಆಗೋ ತನಕ ನಾನು ಆಟೋ ಓಡಿಸ್ತೀನಿ. ಆಟೋ ಓಡಿಸೋದ್ರಲ್ಲೇನು ತಪ್ಪಿಲ್ವಲ್ಲ? ಅದು ಒಂದು ದುಡಿಮೆ ತಾನೇ. ದುಡಿಮೇನೆ ರೀ. ಆದ್ರೆ ಈ ಬಿಸಿಲಲ್ಲಿ ನೀವು ಹೀಗೆಲ್ಲ ಓಡಾಡೋದನ್ನ ನನ್ನ ಕೈಲಿ ನೋಡಕ್ಕಾಗಲ್ಲ. ಮನೆಯವ್ರೆಲ್ರೂ ನೀವು ಕೆಲ್ಸಕ್ಕೆ ಹೋಗ್ತಿದ್ದೀರಾ ಅನ್ಕೊಳ್ತಾ ಇದ್ದಾರೆ. ಅಕಸ್ಮಾತ್ ನಾನ್ ನೋಡ್ದ ಹಾಗೆ ಅವರು ನಿಮ್ಮನ್ನ ಎಲ್ಲಾದ್ರೂ ನೋಡಿದ್ರೆ ಅವ್ರು ಕೇಳೋ ಪ್ರಶ್ನೆಗಳಿಗೆ ಏನು ಉತ್ತರ ಕೊಡ್ತೀರಾ? ಲಕ್ಷ್ಮಿ, ಸತ್ಯ ಏನು ಅಂತ ನಿನಗೆ ಗೊತ್ತಾಯ್ತಲ್ಲ, ನನಗೆ ಅಷ್ಟು ಸಾಕು. ನನಗೆ ಇನ್ಯಾರ ಭಯನೂ ಇಲ್ಲ. ಯಾವತ್ತೂ ಸುಳ್ಳು ಹೇಳದೆ ಇರೋನು ನಿನ್ನ ಹತ್ರ ಸುಳ್ಳು ಹೇಳಿಬಿಟ್ಟು ಕೆಂಡದ ಮೇಲೆ ಬದುಕು ಮಾಡ್ದಂಗೆ ಆಗ್ತಾ ಇತ್ತು. ಈಗ ನಿರಾಳಾಯ್ತು ಬಿಡ. ಮಕ್ಕಳಿಗೇನಾದ್ರು ಗೊತ್ತಾದರೆ ನಾನೇನೋ ಹೇಳ್ಕೊತೀನಿ ಬಿಡ. ಎಲ್ಲಿ ತನಕ ಭಗವಂತ ನನಗೆ ಶಕ್ತಿ ಕೊಟ್ಟಿರ್ತಾನೆ ಅಲ್ಲಿ ತನಕ ನಾನು ದುಡಿತೀನಿ ಲಕ್ಷ್ಮಿ. ಲಕ್ಷ್ಮಿ, ತಪ್ಪನ್ನು ಕ್ಷಮಿಸ್ತೀಯ ಅಲ್ವಾ? ಇನ್ಮೇಲೆ ನಿನ್ನ ಹತ್ರ ಯಾವ ವಿಷಯನೂ ಮುಚ್ಚಿಡಲ್ಲ. ರೀ, ನೀವು ಹೇಳಿದ್ದು ಸುಳ್ಳೇ ಅಲ್ಲ ರೀ. ನೀವು ಯಾವ ತಪ್ಪನ್ನು ಮಾಡಿಲ್ಲ, ತಪ್ಪು ಮಾಡೋದು ಇಲ್ಲ ಅಂತ ನನಗೆ ಗೊತ್ತು. ನಿಮ್ಮ ಮೇಲೆ ನನಗೆ ಯಾವ ಬೇಜಾರು ಇಲ್ಲ.
ನಾನು ಬಂದಿದ್ದ ಉದ್ದೇಶನೇ ಮರೆತುಬಿಟ್ಟೆ ನೋಡು. ಎಲ್ಲ ತಿರುಗು. ಲಕ್ಷ್ಮೀ ನಿವಾಸ ಲಕ್ಷ್ಮೀ ನಿವಾಸ. ಸಿದ್ದು ಬಾಕಂದ ಊಟ ಮಾಡು. ನಂಗೆ ಬೇಡ ಕಣವ, ನಿಮ್ ತಿನ್ನಿ. ಲೋ ಸಿದ್ದು, ಬೆಳಗ್ಗೆಯಿಂದ ಪಾರ್ಟಿ ಕೆಲಸ ಅದು ಇದು ಅಂತ ಓಡಾಡ್ತಿರ್ತೀಯ, ಹೊಟ್ಟೆಗೆ ಏನಾರು ಉಂಡಿದ್ಯೋ ಇಲ್ವೋ? ಈಗಲೂ ಬೇಡ ಅಂದ್ರೆ ಹೆಂಗೆ? ಬಾ, ನಿನ್ ಕೈಲಿ ಎಷ್ಟು ಆಯ್ತದ ಅಷ್ಟು ತಿನ್ಕೊಂಡು ಹೋಗು. ಬಾ ಊಕಲ್ಲ ತಿಂದೆ ಬೇಡ. ರಾತ್ರಿ ಹೊತ್ತು ಹಸ್ಕೊಂಡು ಬರೀ ಹೊಟ್ಟೆಲಿ ಮನೆ ಕಬಾರ್ದು. ಬಾ ಹೊಸ ಉಣ್ಕೊಂಡೋಗಿ ಬಾ. ಬೇಡ ಕಣವ, ನಂಗೆ ಹಸಿವಿಲ್ಲ. ಅಯ್ಯೋ ಒಂದು ಸ್ವಲ್ಪ ತಿನ್ನು ಕಂದ, ಒಂದು ಸ್ವಲ್ಪ ಕಣ. ಸರಿ, ಆಮ್ಯಾಗ ತಿಂತೀನಿ ಬಿಡವ. ಅಲ್ಲಗಲ್ಲ ಸಿದ್ದೇಗೌಡ, ಬೆಳಿಗ್ಗೆಯಿಂದ ನೀನು ಎಲ್ಲೋಗಿದ್ದೆ? ಆ ಮುನ್ಸ್ವಾಮಿ ಮಗಳು ಫೋನ್ ಮಾಡಿದ್ರೆ ಈ ಫೋನೇ ಎತ್ತಕ್ಕಿಲ್ಲ ಅಂತಂತಲ್ಲ. ಅಲ್ಲಗಲ್ಲ, ಅಂತ ಗನಂದಾರಿ ಕೆಲಸ ಏನಪ್ಪ ಆಯ್ತು ನಿಂಗೆ? ಅದು ವಾರ್ಡ್ ನಂಬರ್ 12ರಲ್ಲಿ ಹೊಸ ಕೆಲಸ ಇತ್ತು. ಅದೇ ನಮ್ಮ ಪಾರ್ಟಿ ವರ್ಕರ್ಸ್ ಜೊತೆನೇ ಮಾತಾಡ್ತಿದ್ದೆ, ಅದಕ್ಕೆ ಫೋನ್ ತೆಗಿಯೋಕ್ಕಾಗಿಲ್ಲ. ಯಾವಾಗಲೂ ಕೆಲಸ ಅಂತಿದ್ರೆ ಹೆಂಗೋ ಮಗನೆ. ಪೂರ್ವಿ ಫೋನ್ ಮಾಡಿದ್ಲು, ನೀನು ರಿಸೀವ್ ಮಾಡಿಲ್ಲ ಅಂತ ಮನೆಗೆ ಫೋನ್ ಮಾಡಿದ್ಲು ಕಣೋ. ಅಲ್ಲ ಕಣವ, ನಾನು ಬೆಳಿಗ್ಗೆ ದೇವಸ್ಥಾನದಲ್ಲಿ ಸಿಕ್ಕಿದ್ನಲ್ಲ, ಮತ್ತೆ ಯಾಕೆ ಫೋನ್ ಮಾಡಿದ್ರು? ಲೇ ಸಿದ್ದೇಗೌಡ, ಹೆಣ್ಮಕ್ಳು ಹಿಂಗೆ ಕಲ್ಲ, ಪ್ರೀತಿ ಮಾಡೋ ತಕ್ಕ ಒಂಥರ ಇರ್ತಾರೆ, ಪ್ರೀತಿ ಮಾಡಿದ್ಮೇಲೆ ಇನ್ನೊಂದು ಥರ ಆಡ್ತಾರೆ. ನಾವೆಷ್ಟು ಪ್ರೀತಿ ಮಾಡ್ತೀವೋ ಅವ್ರು ಇನ್ನೂ ಮಾತಾಡಬೇಕು ಅಂತಲೇ ಇರ್ತಾರಲ್ಲ, ಅಲ್ಲಲ್ಲ ಮರುಗಡ? ಹ್ಞೂ ಕಣಪ್ಪಯ್ಯ, ಅದರಲ್ಲೂ ನಮ್ಮ ಸಿದ್ದೇಗೌಡನ ಒಳ್ಳೆತನಕ್ಕೆ ಪೂರ್ವಿ ಕ್ಲೀನ್ ಬೋಲ್ಡ್ ಆಗೋಗೋಳೆ. ಇವನು ಫೋನ್ ಎತ್ತದ ತಡ ಆದ್ರೆ ಸಾಕು, ನಮ್ಗಳಿಗೆ ಫೋನ್ ಮಾಡಕ್ ಶುರು ಮಾಡ್ಬಿಡ್ತಾಳೆ. ನೀನ್ ಎಷ್ಟೇ ಬ್ಯುಸಿ ಇದ್ರು ಅವಳು ಫೋನ್ ಮಾಡಿದಾಗ 2 ನಿಮಿಷ ಮಾತಾಡು, ಅವಳಿಗೂ ಖುಷಿ ಆಯ್ತದೆ. ನಿಜ ಮಗನೆ, ಅವಳು ಈಗ ನಿನ್ನನ್ನು ಪ್ರೀತಿಸಕ್ಕೆ ಶುರು ಮಾಡಿದ್ದಾಳೆ. ನಿನ್ನ ಹತ್ರ ಮಾತಾಡಬೇಕು ಅನಿಸುತ್ತೆ, ಫೋನ್ ಮಾಡಿ ಮಾತಾಡೋಕಂತ. ಸರಿ. ಲೈ ಸಿದ್ದೇಗೌಡ, ಕೂತ್ಕೊಳ್ಳ, ಹೊಸ ಏನಾದ್ರು ಉಣ್ಕೊಂಡೋಗ್ಲ? ಬೇಡ ಅಂತ ಹೇಳಿದ್ನಲ್ಲ ಪಜಿ. ಸ್ವಲ್ಪ ತಿನ್ನು ಮಗನೆ ಕಂದ. ಅಲ್ಲ ಕಣಮ್ಮೆ, ಇವನಿಗೆ ಪ್ರೀತಿಲೇ ಹೊಟ್ಟೆ ತುಂಬೋಗೋದೇ ಅನ್ನಿಸ್ತದೆ. ಹೊಟ್ಟೆ ತುಂಬಿಲ್ಲ ಮಾವ, ಹೊಟ್ಟೆ ಉರಿತಾ ಇದೆ. ಈಗಿರೋ ಅವನ ಪರಿಸ್ಥಿತಿನ ಯಾವ ದೇವರು ದೂರ ಮಾಡೋಕ್ಕಾಗಲ್ಲ. ವಿಶ್ವ, ಜಯಂತವ್ರ ಮನೆಗೆ ಖಾತೆ ಮಾಡಿಸೋದಕ್ಕೆ ಆ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಕೊಟ್ಬಿಡು ಅಂತ ಹೇಳಿದ್ನಲ್ಲ, ಕೊಟ್ಟಿಯೇನೋ? ಇಲ್ಲಪ್ಪ, ಬಿಡುವು ಮಾಡಿಕೊಂಡು ಕೊಟ್ಟು ಬರ್ತೀನಿ. ಇಂಪಾರ್ಟೆಂಟ್ ಡಾಕ್ಯುಮೆಂಟು ಅಲ್ಲಿ ಇಲ್ಲಿ ಇಟ್ಟು ಕಳೆದ್ರೆ ಕಷ್ಟ, ಇಮಿಡಿಯೇಟಾಗಿ ತಲುಪಿಸ್ಬಿಡು. ಸರಿಯಪ್ಪ. ಮಾವ, ಅವ್ನು ಹೋಗಿಲ್ಲ ಅಂದರೆ ಪರವಾಗಿಲ್ಲ, ನೀವು ಅಡ್ರೆಸ್ ಒಂದು ಹೇಳಿ, ನಾನು ಡ್ರೈವರ್ ಜೊತೆ ಹೋಗಿ ಬರ್ಕೊಡ್ತೀನಿ. ನಾನು ಅವ್ನು ಹೋಗಿ ಕೊಟ್ಟು ಬರ್ತೀನಿ ಅಂತ ಹೇಳ್ತಿದ್ದಾನಲ್ಲ, ನೀನು ಯಾಕೆ ಬಲವಂತ ಮಾಡ್ತಾ ಇದೀಯಾ? ಅತ್ತೆ, ನಿಮ್ಮ ಮಗ ಯಾವಾಗ ಕರೆಕ್ಟಾಗಿ ಕೆಲಸ ಮಾಡಿದ್ದಾನೆ ಹೇಳಿ? ಇವತ್ತು ಕೊಟ್ಟು ಬಂದರೆ 1 ತಿಂಗಳು ಬಿಟ್ಟು ಕೊಟ್ಟು ಬರ್ತಾನೆ. ಮಾವ ಹೇಳ್ದ ಹಾಗೆ ಇದು ತುಂಬ ಇಂಪಾರ್ಟೆಂಟ್ ಪೇಪರ್ಸ್. ನಾವೇನಾದರೂ ಡಿಲೇ ಮಾಡಿದರೆ ತುಂಬ ತೊಂದರೆ ಆಗುತ್ತೆ, ಅದಕ್ಕೆ ನಾನೇ ಕೊಟ್ಟು ಬರ್ತೀನಿ. ಏನೂ ಬೇಡ, ನಾನೇ ಹೋಗಿ ಕೊಡ್ತೀನಿ ಅಂತ ಹೇಳ್ದೆ ತಾನೆ, ಸುಮ್ಮನೆ ಇರು. ಲೋ ವಿಶ್ವ, ನೀನು ಮುಂದಿನ ಸಲ ಅವ್ರ ಮನೆಗೆ ಹೋದಾಗ ನನ್ನನ್ನು ಕರ್ಕೊಂಡು ಹೋಗೋ, ನಾನು ಅವ್ರ ಮನೇನ ನೋಡಬೇಕು. ಜಾನು, ಹಾಯ್ ಗೂಬಲ್, ನಿನ್ಗೋಸ್ಕರ ಏನೋ ತಂದಿದ್ದೀನಿ. ಇದನ್ನೇನಾದ್ರೂ ನೀನು ತಿಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನಿನಗೆ.
ಏನೋ ಅದು? ನೀನೇ ಓಪನ್ ಮಾಡಿ ನೋಡು, ಗೊತ್ತಾಗುತ್ತೆ. ಹಲ್ವಾ, ನಂಗೆ ಎಷ್ಟು ಇಷ್ಟ ಗೊತ್ತಾ? ಈ ಹಲ್ವಾ ನಿನಗೆ ಮಾತ್ರ ಫೇವ್ರೇಟ್ ಅಲ್ಲ, ನನಗೂ ತುಂಬಾ ಇಷ್ಟನೇ. ನಮ್ಮಮ್ಮ ನನಗೋಸ್ಕರ ಯಾವಾಗ್ಲೂ ಮಾಡ್ತಾನೆ ಇರ್ತಾರೆ. ಸೂಪರ್ ಆಗಿದೆ. ಎಷ್ಟು ಚೆನ್ನಾಗಿ ಮಾಡಿದವ್ರ ನಿಮ್ಮಮ್ಮ. ಏನು ಗುಬ್ಬೆ ಹಾಗೆ ಗುರಾಯಿಸ್ತಾ ಇದ್ಯಾ? ನಂಗೆ ದೃಷ್ಟಿ ಆಗಲ್ವಾ? ಇನ್ನೇನ್ ಮಾಡ್ಲಿ ಮತ್ತೆ, ನಾನ್ ತಂದಿರೋ ಅಲ್ವನ ನನಗೆ ಕೊಡದೆ ನೀನು ಒಬ್ಳೆ ತಿಂತಾ ಇದೆಯಲ್ಲ, ನಿನ್ಗೇನು ಅನಿಸ್ತಿಲ್ವಾ? ನನ್ಗೂ ಚೂರು ಕೊಡು. ಅದೇ ಮತ್ತೆ, ಈ ಮನೆಯಲ್ಲೂ ತಿನ್ಕೊಂಡು ಇಲ್ಲೂ ಬಂದು ತಿನ್ಕೊಡ್ಬೇಕಾ? ಆಗಲ್ಲ, ನೀ ಮನೆಗೆ ಹೋಗಿ ತಿನ್ಕೊ. ಸರಿ ಆಯ್ತು, ನೀನು ಒಬ್ಳೆ ತಿನ್ನು. ಸರಿ ತಗೋ, ನಾ ಕೈ ತೊಳ್ಕೊಂಬರ್ತೀನಿ. ಯಾಕೋ ವಿಶ್ವ, ನಿನ್ ಫೇವ್ರೆಟ್ ಕ್ಯಾರೆಟ್ ಹಲ್ವಾ ತಿನ್ನಲ್ವಾ? ಅತ್ತೆ, ನಿಮ್ಗೆ ಈ ಥರ ಸ್ವೀಟ್ಸ್ ಎಲ್ಲ ಮಾಡೋದಕ್ಕೆ ಬರುತ್ತಾ? ಏನಮ್ಮ ಈಗ ಕೇಳ್ಬಿಟ್ಟೆ? ನಿಮ್ಮ ಅತ್ತೆಗೆ ಮಾಡಕ್ ಬರ್ದ್ರೆ ಅಡುಗೆನೇ ಇಲ್ಲ. ನೀನು ಆದಷ್ಟು ಬೇಗ ಅಡುಗೆ ಕಲ್ತ್ಕೊ, ಮದುವೆ ಆಗೋಷ್ಟೊಳ್ಳೆ. ಅಯ್ಯೋ, ನಾನೇನು ಈಗಲೇ ಮದುವೆ ಆಗಲ್ಲ. ಟೈಮ್ ಬಂದಾಗ ನೋಡ್ಕೊಳ್ಳೋಣ ಬಿಡಿ. ನಾನು ಮದುವೆ ಆದರೆ ಅಡುಗೆ ಮಾಡಕ್ಕೆ ಬರೋಂದೇ ಮದುವೆ ಆಗೋದು. ಅಯ್ಯ, ನೀನ್ ಯಾಕೋ ಯೋಚನೆ ಮಾಡ್ತಾ ಕೊಟ್ಟಿದ್ಯಾ? ತಿನ್ನು, ತಿನ್ನು. ಮಾಡಪ್ಪ, ತಿಂತೀನಿ. ತಿನ್ನು ಮತ್ತೆ, ತಿನ್ನು. ನಿನಗೆ ಕ್ಯಾರೆಟ್ ಹಲ್ವಾ ಅಂದರೆ ಎಷ್ಟು ಇಷ್ಟ ಅಂತ ನಂಗೆ ಗೊತ್ತು. ಆದರೆ ಇವಾಗ ನೀನು ಹೇಗಿದ್ಯೋ, ಏನು ಮಾಡ್ತಿದ್ಯೋ ಗೊತ್ತಿಲ್ಲ. ನೀನು ಇಲ್ಲೇ ಇರು, ಹೇಗೆ ಇರು, ಆದರೆ ಸುಖವಾಗಿರು. ಈ ಕ್ಯಾರೆಟ್ ಹಲ್ವದ ಥರನೇ ನಿನ್ನ ಬಾಳು ಯಾವಾಗಲೂ ಸಿಹಿ ಆಗಿರಲಿ. ನೀರು ತಗೊಳ್ಳಿ, ಯಾರೋ ನಿಮ್ಮನ್ನು ಜ್ಞಾಪಿಸ್ಕೊತಾ ಇದ್ದಾರೆ ಅಂತ ಆಯ್ತು. ಯಾರು ನೆನಪಿಸ್ಕೊಳ್ಳಲ್ಲ, ಸುಮ್ಮನೆ ಅದೆಲ್ಲ. ಹಾಗಾಗಿ ಹೇಳ್ತಿದ್ದೀರಿ, ನಿಮ್ಮ ಅಪ್ಪ ಅಮ್ಮ ಮುದ್ದಿನ ಮಗಳು ಇನ್ನೂ ಫೋನ್ ಮಾಡಿಲ್ಲ ಅಂತ ನೆನಪಿಸ್ಕೊತಿರ್ಬೋದಪ್ಪ. ಇಬ್ಬರ ಹತ್ರನೂ ಆಗ್ಲೇ ಮಾತಾಡಿದೆ, ಅವರೇ ನೆನಪಿಸ್ಕೊತಾರಲ್ಲ. ಸರಿ, ಹಾಗಾದ್ರೆ ಉಳಿದಿರೋದು ನಾನೇ. ಇಲ್ಲೇ ಕೂತಿದ್ದೀನಿ, ನೀವು ಯಾಕೆ ನನ್ನ ನೆನಪಿಸ್ಕೋತೀರಾ? ಚಿನ್ನಮರಿ, ನಿಮ್ಗೆ ಕೇಳಿಸ್ತಾ ಇಲ್ವಾ? ಲವ್ ಡಬ್ ಲವ್ ಡಬ್, ಚಿನ್ನಮರಿ ಐ ಲವ್ ಯು, ಚಿನ್ನಮರಿ ಐ ಲವ್ ಯು ಅಂತ ನನ್ನ ಹೃದಯ ಯಾವಾಗಲೂ ಹೇಳ್ತಾರೆ. ನೀವು ಒಂದು ಕ್ಷಣ ನನ್ನ ಕಣ್ಣು ಕಾಣದೇ ಇದ್ರಂತೂ ಜೋರಾಗಿ ಹೊಡ್ಕೊಳಕ್ಕೆ ಶುರು ಮಾಡ್ಬಿಡುತ್ತೆ ಅಷ್ಟೇ. ಅದೇ ಮತ್ತೆ, ನಿಮ್ಮ ಎದುರಿಗೆ ಕಣ್ಮುಂದೆನೆ ಇಲ್ಲಿ ಕೂತಿದ್ದೀನಿ, ಸುಮ್ಮನೆ ನಾನು ಹೇಳ್ಬೇಡಿ ನೀವು. ತಗೊಳ್ಳಿ, ನೀರು ತಗೊಳ್ಳಿ. ಹಾಗಾದ್ರೆ ಇನ್ನು ಯಾರು ನಿಮ್ಗೆ ಜ್ಞಾಪಿಸ್ಕೊತಿರ್ಬೋದು? ಅದೇ ಗೊತ್ತಿಲ್ಲ ರೀ, ಯಾವತ್ತೂ ಹೀಗಾಗಿರ್ಲಿಲ್ಲ, ಇವತ್ತೇ. ನನ್ನ ಚಿನ್ನಮರಿನ ಯಾರು ನೆನಪು ಮಾಡ್ಕೋತಾ ಇರೋದು? ಅವರನ್ನ ಯಾರು ನೆನಪು ಮಾಡ್ಕೋಬಾರ್ದು. ಅವರು ನನ್ನವರು, ನನಗೋಸ್ಕರ ಇರೋರು. ಅವ್ರನ್ನ ನಾನು ಮಾತ್ರ ನೆನಪು ಮಾಡ್ಕೋಬೇಕು. ಓನ್ಲಿ ಮೀ. ಒಂದು ಕೆಲಸ ಮಾಡಿ, ಮೂಗಿನ ಔಷಧಿ ತಗೊಂಡು ಬಾಯಿಂದ ಬಿಡಿ. ಮಗು ಪಕ್ಕದಲ್ಲಿ ಮಗು ಥರನೇ ಮಲಗಿದ್ದಾರೆ ಮೇಡಮ್ ಅವರು. ಅದೇ ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ ಎಚ್ಚರಾಗಿ ಏನಾದ್ರು ನೋಡ್ಬಿಟ್ರೆ ಮುಗೀತು ನನ್ನ ಕತೆ. ದುರ್ಗಿ ಯಾವ ಥರನೇ ತಾಳ್ಬಿಡ್ತಾರೆ ಅನ್ಸುತ್ತೆ. ಮೇಡಮ್ ಅವರೇ, ನಿಮಗೆ ಮೋಸ ಮಾಡೋರು ಕಂಡ್ರೆ ಆಗೋದಿಲ್ಲ ಅಂತ ನಂಗೆ ಗೊತ್ತಿದೆ. ಆದರೆ ನಾನು ನಿಮಗೆ ಪಡಿರೋದು ಮೋಸ ಅಲ್ಲ, ಪ್ರೀತಿ. ನನ್ನ ಮನಸ್ಸಲ್ಲಿರೋ ಪ್ರೀತಿ ನಿಮ್ಮ ಹತ್ರ ಹೇಳ್ಕೊಳಕ್ಕಾಗ್ತೇನೆ.
ಯಾವ ಥರನೂ ಗೊತ್ತಾಗ್ತೇನೆ ನಿಮ್ ಎಲ್ಲಿ ಕಳ್ಕೊಂಡ್ಬಿಡ್ತೀನೋ ಅನ್ನೋ ಬೈಕೆ ಈಗಲೂ ನಿಮ್ಮ ಎದುರಿಗೆ ನಿಂತ್ಕೊಂಡು ಎಲ್ಲನೂ ಹೇಳ್ಕೋಬೇಕು ಅಂತಂದ್ರೆ ಧೈರ್ಯ ಸಾಕಾಗ್ತಿಲ್ಲ. ಆದ್ರೂ ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋಣ ಅಂದ್ರೆ ಮಾತು ಬರ್ತಿರ್ತದೆ. ಏನ್ ಮಾಡೋದು ಅಂದ್ರೆ ಪಾಪು ಎಚ್ಚರಾಗ್ಬಿಡ್ತಾ? ಅಂಕಲ್ ನೀವೇನ್ ಮಾಡ್ತಿದ್ದೀರಾ ಇಲ್ಲಿ? ಅಮ್ಮನ ಎದುರಿಸ್ಲಾ? ಬೇಡ ಮತ್ತಮ್ಮ, ಅಮ್ಮನಿಗೆ ನಾನು ಬಂದಿರೋದು ಏನಾದ್ರು ಗೊತ್ತಾಗ್ಬಿಟ್ರೆ ನಮ್ಮ ಮೇಲೆ ಕೋಪ ಮಾಡ್ಕೊಂಡ್ಬಿಡ್ತಾರೆ. ಬೇಡ ಕಣವ. ಸರಿ, ನೀವು ಇಲ್ಲಿಗೆ ಬಂದಿರೋದು ಅಮ್ಮ ನೋಡಕ್ಕೆ ಅಲ್ವಾ? ಮುದ್ದಮ್ಮ, ಎಷ್ಟು ಚೆನ್ನಾಗಿ ನನ್ನ ಮನಸ್ಸನ್ನ ಅರ್ಥ ಮಾಡ್ಕೊತೀಯ ಕಣವ ನೀನು. ಹೌದು, ನಾನು ಬಂದಿದ್ದು ಅವ್ರನ್ನ ನೋಡಕ್ಕೆ. ಭಾವನ ಅಮ್ಮನ ನೋಡಕ್ ಬಂದು ಮಾತಾಡ್ಸಿಲ್ಲ ಅಂದ್ರೆ ಹೇಗೆ? ಅವ್ರನ್ನ ಮಾತಾಡ್ಸ್ಬೇಕು ತಾನೆ? ಅಯ್ಯೋ ಬೇಡ ಮುದ್ದಮ್ಮ, ಅವ್ರು ಇವಾಗ ಮಲಗಿದಾರಲ್ಲ, ಎಪ್ಸೋದ್ ಬೇಡ. ನಾಳೆ ಆಫೀಸ್ದಾಗ ಸಿಗ್ತಾರಲ್ಲ, ಅಲ್ಲಿ ಮಾತಾಡ್ತೀನಿ. ಸರಿ, ಆದ್ರೆ ನಂಗೊಂದು ಡೌಟು. ಏನು? ಭಾವನ ಅಮ್ಮನ್ ಕೂತ್ ಕೇಳಿ ಒಂದ್ ತಾಯ್ತಾ ಇದೆ, ಅದನ್ನ ಯಾರು ಕಟ್ಟಿದ್ದು ಅಂತ ಕೇಳಿದ್ರೆ ಯಾರು ಹೇಳಲ್ಲ. ನಾನೇನಾದ್ರೂ ಅದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಹಾಗೆಲ್ಲ ಕೇಳ್ಬಾರ್ದು, ಯಾರಿಗೂ ಹೇಳ್ಬಾರ್ದು ಅಂತ ಬಾಯಿ ಮುಚ್ಚಿಸ್ತಾರೆ. ಅದನ್ನ ಯಾರು ಕಟ್ಟಿದ್ದು ಅಂತ ನಿಮ್ಗೇನಾದ್ರೂ ಗೊತ್ತಾ? ಇಲ್ಲ ಮುದ್ದಮ್ಮ, ಆದ್ರೂ ಅವ್ರೆಲ್ರು ಹೇಳ್ತಾ ಇರೋದು ಸರಿನೇ ಕಣವ. ನೀವು ಇದ್ರ ಬಗ್ಗೆ ಯಾರಿಗೂ ಹೇಳ್ಬಾರ್ದು, ಯಾರು ಕೇಳಕ್ ಹೋಗ್ಬಾರ್ದು. ಯಾಕಂದ್ರೆ ಅದು ದೇವ್ರ ಕುತ್ಕೆಲಿದ್ದು ತಾಯ್ತ ಕಣವ. ನೀನ್ ಹಂಗೇನಾರು ವಿಚಾರಿಸಕ್ ಹೋದೆ ಅನ್ಕೋ, ಏನು ಇವಳು ಚೋಟ್ ಮೆಣಸಿನ್ಕಾಯಿ ಚೋಟ್ ಉದ್ದ ಇದ್ದಾಳೆ, ನನ್ನ ತಾಯ್ತ ಬಗ್ಗೆನೇ ವಿಚಾರಿಸಕ್ ಹೋಗ್ತಾಳ ಅಂತ ದೇವ್ರ ಕೋಪ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ಕೇಳಕ್ ಹೋಗ್ಬಾರ್ದು, ಸರಿನಾ? ಖುಷಿ, ಅಲ್ಲೇನ್ ಮಾಡ್ತಿದ್ಯಾ? ಬಾ ಇಲ್ಲಿ. ಖುಷಿ, ಅಲ್ಲೇನ್ ಮಾಡ್ತಿದ್ದೆ? ಯಾಕೆ ನಿದ್ದೆ ಬರ್ಲಿಲ್ವಾ? ಅದೇನು ಸದ್ದಾಗಾಯ್ತು, ಅದಕ್ಕೆ ನೋಡ್ತಿದ್ದೆ. ಹಾಗೇನಾದ್ರೂ ಸದ್ ಕೇಳಿಸಿದ್ರೆ ನನ್ನನ್ನು ಎಬ್ಬರಿಸ್ಬೇಕು, ಒಬ್ಳೆ ಹೋಗಿ ಅಲ್ಲೆಲ್ಲ ನಿಂತ್ಕೋಬಾರ್ದು, ಆಯ್ತಾ? ಸರಿ, ಮಲ್ಕೋ ಈಗ. ರೀ, ಅಕ್ಕ ಫೋನ್ ರಿಸೀವ್ ಮಾಡ್ತಿಲ್ಲ. ಮೋಸ್ಟ್ಲಿ ಆಗ್ಲೇ ಮಲಗ್ಬಿಟ್ಟಿದ್ದಾಳೆ ಅನ್ಸುತ್ತೆ. ನಾಳೆ ಮಾಡ್ತೀನಿ ಬಿಡಿ. ಬೇಡ ಚಿನ್ನಮರಿ, ನೋಡಿ ನಿಮ್ಮನ್ನು ಯಾರು ನೆನಪಿಸ್ಕೊತಾ ಇದ್ರು ಅಂತ ನಮಗೆ ಗೊತ್ತಾಗ್ಬೇಕಲ್ವಾ? ಅದಕ್ಕೆ ಇನ್ನೊಂದ್ಸರಿ ಟ್ರೈ ಮಾಡಿ, ಎತ್ಬೋದೇನೋ. ಸರಿ. ಹಲೋ ಅಕ್ಕ. ಹಾ ಜಾನು, ಹೇಳು. ನಾನೇ ನಿನಗೆ ಫೋನ್ ಮಾಡಬೇಕು ಅಂತ ಇದ್ದೆ, ಆದರೆ ಖುಷಿನ ಸ್ವಲ್ಪ ಮಲಗಿಸ್ಬೇಕಾಗಿತ್ತು, ಅದಕ್ಕೆ ಮಾಡೋಕ್ಕಾಗಲಿಲ್ಲ. ಹೌದಾ? ಹಾಗಿದ್ರೆ ನೀನು ನನ್ನ ನೆನ್ಸ್ಕೊತಾ ಇದ್ಯಾ? ಇಲ್ಲ ಜಾನು, ನಾನು ನೆನ್ಪು ಮಾಡ್ಕೋತಿಲ್ಲ. ನೀನೇನೋ ನನ್ನ ನೆನ್ಸ್ಕೊತಾ ಇದ್ದೆ ಅಂದ್ಕೊಂಡೆ. ನಮ್ಮ ಮುದ್ದು ಇದ್ದಾಳಲ್ಲ, ಅವಳನ್ನ ನೆನ್ಸ್ಕೊಂಡ್ಲಾ? ಇರು. ಖುಷಿ, ನೀನೇನಾದರೂ ನಿನ್ನ ಚಿಕ್ಕಿನ ನೆನ್ಪು ಮಾಡ್ಕೋತಿದ್ಯಾ? ಇಲ್ಲ ಭಾವನಾ ಅಮ್ಮ. ಸರಿ, ನೀನು ಮಲ್ಕೋ. ನೋಡು, ಅವಳು ನೆನಪಿಸ್ಕೋತಿಲ್ವಂತೆ. ನೀನು ಯಾಕೆ ಹೀಗೆ ಕೇಳ್ತಿದ್ಯಾ? ಏನಿಲ್ಲ ಕಣೆ, ಆವಾಗಲಿಂದ ನಂಗೆ ಬಿಕ್ಕಳಿಕೆ ಬರ್ತಿತ್ತು, ನಿಲ್ತಾನೆ ಇರಲಿಲ್ಲ. ಅದಕ್ಕೆ ನೀವು ಯಾರಾದರೂ ನನ್ನ ನೆನೆಸ್ಕೊಂಡ್ರೇನೋ ಅಂದ್ಕೊಂಡೆ. ಪರವಾಗಿಲ್ಲ ಬಿಡು,
ನಿಮ್ಮ ನಿದ್ದೆಗೆ ಡಿಸ್ಟರ್ಬ್ ಮಾಡಿದೆ ನಾನು. ಇವಾಗ ಮಲ್ಕೊಳ್ಳಿ, ನಾನು ನಾಳೆ ಫೋನ್ ಮಾಡ್ತೀನಿ. ಸರಿ ಜಾನು. ಶ್ರೀ, ಅಕ್ಕನೂ ನನ್ನ ನೆನ್ಸ್ಕೊಂಡಿಲ್ವಂತೆ. ಇನ್ನು ಯಾರು ನನ್ನ ಚಿನ್ನು ಮರಿನ ನೆನಪಿಸ್ಕೊತಿರ್ಬೋದು?